ಬಂಧುಗಳೇ, ಈ ಕಾರಣಕ್ಕಾಗಿ ಇವತ್ತು ಜೆಡಿಎಸ್ ಮತ್ತು ನಾವು ಒಟ್ಟಾಗಿದ್ದೀವಿ. ಈ ಕಾರಣಕ್ಕಾಗಿ ಕೇವಲ ದೇವೇಗೌಡರು ಮೋದಿ ಒಟ್ಟಾಗಿದ್ದಲ್ಲ, ನಮ್ಮೂರಲ್ಲೂ ನಾವು ಒಟ್ಟಾಗಬೇಕು. ನಾವು ಜಗಳ ಮಾಡಿದ್ದೀವಿ. ರಂಗನಾಥ್ ಅವರು ಹೇಳಿದ್ರು, ಇಂದ ಪಂಚಾಯತ್ ಚುನಾವಣೆ ನಡೆದಾಗ ಎದುರು ಗುದ್ದಾಡುವಷ್ಟು ಮಟ್ಟಕ್ಕೆ ನಾವು ಜಗಳ ಆಡಿದ್ದೀವಿ. ಅದೆಂದು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ನಿಮ್ಮ ಯಾರ ಮೇಲೆ ಕೂಡ ನಾನು MLA ಆಗಿ ಮಂತ್ರಿಯಾಗಿ ನಾನು ಮಂತ್ರಿ ಪ್ರಭಾವಿ ಅಂತ ಕೇಸ್ ಹಾಕ್ಸಿಲ್ಲ. ಯಾರಾದ್ರೂ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸರಿಗೆ ನಾನು ಹೇಳ್ತಾ ಇದ್ದೆ, ಇನ್ಸ್ಪೆಕ್ಟರ್ಗೆ ಹೇಳ್ತಾ ಇದ್ದೆ, ನೀವು ಇದನ್ನು ಕೋರ್ಟ್ಗೆ ತಗೊಂಡೋಗ್ವಿ, ಕೋರ್ಟ್ಗೆ ತಗೊಂಡೋದ್ರೆ ನಮ್ಮ ವಕೀಲರಿಗೆ ದುಡ್ಡಾಗುತ್ತೆ, ಜನಕ್ಕೆ ಅನ್ಯಾಯ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಮಾಡಬೇಡಿ ಆ ತರ. ಬಗೆಹರಿಸಿಕೊಳ್ಳಿ, ಪೊಲೀಸ್ ಸ್ಟೇಷನ್ ಅಲ್ಲಿ ಬಗೆಹರಿಸಿ, ಪೊಲೀಸ್ ಸ್ಟೇಷನ್ ಇಂದ ಕೋರ್ಟ್ ತನಕ ನಮ್ಮ ಜನರನ್ನು ಎಳಿಬೇಡಿ ಅಂತ ನಾನು ಪೊಲೀಸರಿಗೆ ಹೇಳ್ತಾ ಇದ್ದೆ. ಯಾಕೆಂದ್ರೆ ಜನಕ್ಕೆ ತೊಂದರೆ ಆಗಬಾರ್ದು ಅನ್ನುವಂಥ ಕಳಕಳಿ ಇತ್ತು. ಇವತ್ತು ಅದು ಹೋಗಿದೆ ರಾಜಕಾರಣದಲ್ಲಿ. ಅದಕ್ಕಾಗಿ ಇವತ್ತು ನಾನು ನಿಮ್ಗೆ ಕೇಳಕ್ಕೆ ಬಂದಿದ್ದೀನಿ, ಕೇವಲ ದೇವೇಗೌಡರು ಮೋದಿದು ಒಟ್ಟಲ್ಲ, ನಾವಿಲ್ಲಿ ಒಟ್ಟಾಗಬೇಕಾಗಿದೆ. ಅಲ್ಲಿ ಅವರು ಒಟ್ಟಾಗಿದ್ದು, ಅವರ ಪ್ರೀತಿ, ಅವರ ಗೌರವ ಅದು ಸಾಬೀತಾಗಬೇಕು ಅಂದ್ರೆ ನಮ್ಮ ಬೂತಲ್ಲಿ ಅದು ಸಾಬೀತಾಗಬೇಕು. ನಮ್ಮ ಬೂತಲ್ಲಿ JDS BJP ಒಟ್ಟಾಗಿ ಓಟ್ ಹಾಕಿದೆ ಅನ್ನುವಂಥ ಸಂದೇಶವನ್ನು ನಾವು ಕಳಿಸಬೇಕು. ಆವಾಗ ಗೌರವ ಬರುತ್ತೆ ನಾವು ಒಟ್ಟಾಗಿದ್ದಕ್ಕೆ. ಅದಕ್ಕಾಗಿ ಬಂಧುಗಳೇ, ಹೆಚ್ಚು ಮಾತಾಡುವಂತ ಅಗತ್ಯ ಇಲ್ಲ. ಜವರೇಗೌಡರು ಮಾತಾಡಿದ್ದಾರೆ, ನಮ್ಮ ಎಲ್ಲ ಮುಖಂಡರು ಮಾತಾಡಿದ್ದಾರೆ. ದೇಶದ ಬಗ್ಗೆ ದಿನ ನೀವು ಪತ್ರಿಕೆಯಲ್ಲಿ ಟಿವಿಯಲ್ಲಿ ನೋಡ್ತಾ ಇದ್ದೀರಿ. ನಮ್ಮ ತಾಯಂದ್ರು ಬಂದಿದ್ದೀರಿ, ನಮ್ಮ ತಾಯಂದ್ರ ಬಗ್ಗೆ ನಮ್ಮ ಮೋದಿ ಹೇಳ್ತಾರೆ. ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳಿಗೆ ಒತ್ತು ಕೊಡಬೇಕು. ಮುಂದಿನ 2-3 ವರ್ಷದಲ್ಲಿ 3 ಕೋಟಿ ಹೆಣ್ಮಕ್ಳು ಲಖಪತಿ ದೀದಿ ಆಗ್ಬೇಕು. ಅಂದ್ರೆ ನಮ್ಮ ತಾಯಂದ್ರ ಕೈಗೆ ದುಡ್ಡು ಬರಬೇಕು. ತಾಯಂದ್ರು ಯಾವ್ದಾದ್ರು ಸ್ವಂತ ಉದ್ಯೋಗ ಮಾಡುದಾದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಸಹಾಯ ಮಾಡಕ್ಕೆ ಸಿದ್ಧ ಇದೆ. 3 ಕೋಟಿ ಹೆಣ್ಮಕ್ಳನ್ನ ಲಕ್ಷಾಧಿಪತಿ ಮಾಡುವ ಜವಾಬ್ದಾರಿ ನಂದು ಅನ್ನುವಂತ ಮಾತನ್ನ ಮೋದಿ ಹೇಳಿದ್ದಾರೆ. ಶಿಕ್ಷಣದಲ್ಲಿ ನಮ್ಗೆ ಆದ್ಯತೆ, ರಾಜಕೀಯದಲ್ಲಿ ನಮ್ಗೆ ಆದ್ಯತೆ. ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಇದೆ. 27ರ ನಂತರ ಯಾವ್ಯಾವ ಕ್ಷೇತ್ರ ಮಹಿಳೆ ಆಗುತ್ತೆ ನಮ್ಗೆ ಗೊತ್ತಿಲ್ಲ. ಯಾವ ಲೋಕಸಭೆ ಮಹಿಳೆ ಆಗುತ್ತೆ, ಯಾವ ವಿಧಾನಸಭೆ ಮಹಿಳೆ ಆಗುತ್ತೆ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಮಹಿಳೆಯರನ್ನು ಕೂಡ ನಿರ್ಣಯ ತಗೊಳ್ಳುವಂತ ಜಾಗದಲ್ಲಿ ಕೂರಿಸ್ಬೇಕು. ಇದು ಮೋದಿಯ ಸಂಕಲ್ಪ ಇದೆ ತಾಯಂದ್ರೆ. ಅದಕ್ಕಾಗಿ ಇವತ್ತು ನಮ್ಮ ಮಹಿಳೆಯರನ್ನ ಆರ್ಥಿಕವಾಗಿ ಸದೃಢ ಮಾಡಕ್ಕೆ, ನಮ್ಮ ಮಹಿಳೆಯರಲ್ಲಿ ಶೈಕ್ಷಣಿಕವಾಗಿ ಸದೃಢ ಮಾಡಕ್ಕೆ, ನಮ್ಮ ಹೆಣ್ಣು ಮಗುವಿಗೆ ಗೌರವ ಕೊಡಕ್ಕೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಮೂಲಕ ಅವಳ ಹೆಸರಲ್ಲಿ ಹಣವನ್ನ ಬಚಾವತು ಮಾಡಿ ಮುಂದೆ ಅವಳಿಗೆ ಅನುಕೂಲ ಮಾಡುವುದಕ್ಕೆ ವಯಸ್ಸಿಗೆ ಬಂದಾಗ ಇದಕ್ಕಾಗಿ ಯೋಚನೆ ಮಾಡುವಂತ ಸರ್ಕಾರ ಇವತ್ತು ದೇಶದಲ್ಲಿ ಇದೆ. ಹಿಂದೆ ಯಡಿಯೂರಪ್ಪನವರು ಭಾಗ್ಯಲಕ್ಷ್ಮಿ ತಂದಿದ್ರು. ವಯಸ್ಸಾದ ಅಜ್ಜಿಗೆ ಗಂಡ ಹೆಂಡತಿ ಇಬ್ಬರಿಗೂ ಹಿಂದೆ ಇತ್ತು ಕಾಲ, ಗಂಡ ಸತ್ರೆ ಮಾತ್ರ ವಿಧವಾ ವೇತನ. ಆದ್ರೆ ಯಡಿಯೂರಪ್ಪನವರು ಹೇಳಿದ್ರು, ಗೌರವಧನ ಸಿಗಕ್ಕೆ, ಸರ್ಕಾರ ದುಡ್ಡು ಸಿಗಕ್ಕೆ ಗಂಡ ಸಾಯ್ಬೇಕಾಗಿಲ್ಲ, ಗಂಡ ಹೆಂಡತಿ ಇಬ್ಬರಿಗೂ, ಅಜ್ಜಿ ಇಬ್ಬರಿಗೂ 1,500 ಸಾವಿರ ರೂಪಾಯಿ ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಕೊಡಿಸಿದಂತವರು ನಮ್ಮ ಯಡಿಯೂರಪ್ಪನವರು ಮತ್ತು ಅವತ್ತಿದ್ದಂತ ನಮ್ಮ ಕುಮಾರಣ್ಣ ಮತ್ತು ಯಡಿಯೂರಪ್ಪನವರು ಒಟ್ಟು ಸೇರಿ ಆ ಯೋಜನೆ, ಹಲವಾರು ಯೋಜನೆಗೆ ನಾಂದಿ ಹಾಡಿದ್ರು. ಇವತ್ತು ಬೆಳಿಗ್ಗೆ ನಮ್ಮ ಕುಮಾರಣ್ಣನವರು ಕೂಡ ಈ ಭಾಷಣವನ್ನು ಮಾಡಿದ್ರು. ಒಳ್ಳೆ ಕೆಲಸ ಮಾಡಿದ್ವಿ. ರಾಜಕಾರಣ ಬೇರೆ ಬೇರೆ ಆಯ್ತು, ಬೇರೆ ಸರ್ಕಾರ ಹೋಯ್ತು. ಆದ್ರೆ ಸರ್ಕಾರ ಇರುವಾಗ ಒಳ್ಳೆ ಕೆಲಸ ಮಾಡಿದ್ವಿ ಅನ್ನೋಂಥ ಮಾತನ್ನ ಇವತ್ತು ಕುಮಾರಸ್ವಾಮಿ ಅವರು ಮತ್ತು ಯಡಿಯೂರಪ್ಪನವರು ವೇದಿಕೆ ಮೂಲಕ ಹೇಳಿದ್ರು. ಇದು ನಾವು ನಡ್ಕೊಂಡಂತ ರೀತಿ. ಅದಕ್ಕಾಗಿ ಇವತ್ತು ಮತ್ತೆ ಒಟ್ಟಾಗ್ತಿದ್ದೀವಿ, ಮತ್ತೆ ಒಂದಾಗ್ತಿದ್ದೀವಿ. ನೀವು ದಯಮಾಡಿ ನಮ್ಮ ಬೂತು ಮಟ್ಟದಲ್ಲಿ ಯಾವುದೇ ವೈಮನಸ್ಸಿದ್ದಿರ್ಲಿ, ಯಾವುದೇ ಜಗಳ ಆಗಿರ್ಲಿ, ಇನ್ನು ಮುಂದೆ ನಾವು ದೇಶಕ್ಕಾಗಿ ನಮ್ಮ ಊರಲ್ಲಿ ಒಟ್ಟಾಗಿ ಪ್ರತಿ ಮನೆಗೋಗಿ 1 ಸಾರಿ 2 ಸಾರಿ 3 ಸಾರಿ ಬಿಜೆಪಿ ಮತ್ತು JDS ಕಾರ್ಯಕರ್ತರು ಒಟ್ಟಾಗಿ ಮನೆಗೆ ಹೋಗಿ ಹೆಚ್ಚು ಓಟನ್ನು ಹಾಕಿಸ್ಬೇಕು, ಬಿಜೆಪಿಗೆ ಓಟನ್ನು ಹಾಕಿಸ್ಬೇಕು. ಮೋದಿ ಅವರ ತಲೆಯಲ್ಲಿದೆ, ಬೆಂಗಳೂರು ಜನ ಓಟ್ ಹಾಕಲ್ಲ. ನಮ್ಮೂರಲ್ಲಿ ಕೂಡ ಮದುವೆ ಅಂತ ಹೋಗ್ತೀವಿ, ಯಾವುದೋ ಕಾರ್ಯಕ್ರಮ ಅಂತ ಹೋಗ್ತೀವಿ, ವೀಕೆಂಡ್ ರಜೆ ಬಂತ ಅಂತ ನಮ್ಮ ಹುಡುಗರು ಬೈಕ್ ಹಿಡ್ಕೊಂಡು ತಿರ್ಗಾಡಕ್ಕೆ ಹೋಗ್ತಾರೆ. ದಯಮಾಡಿ ಇದನ್ನು ಈ ಸಾರಿ ಮಾಡಬೇಡಿ. ಮೋದಿ ತಲೆಯಲ್ಲಿ ಒಂದೇ ಇರುದು, ಬೆಂಗಳೂರು ಜನ ಓಟ್ ನೈ ಡಾಲೆಂಗೆ ಅಂತ ಹೇಳ್ತಾರೆ, ಓಟ್ ಹಾಕಲ್ಲ ಅಂತ ಹೇಳ್ತಾರೆ. ಆದ್ರೆ ಈ ಸಾರಿ ನಾವು ಇದು ಬದಲಾಗಿದೆ. ಮೋದಿ ಸಲುವಾಗಿ, ದೇವೇಗೌಡರ ಸಲುವಾಗಿ ಓಟ್ ಹಾಕ್ತೀವಿ ಅನ್ನುವಂಥ ಸಾಬೀತನ್ನ ನಾವು ಇವತ್ತು ದೇಶಕ್ಕೆ ಕೊಡಬೇಕಾಗಿದೆ. ಅದಕ್ಕಾಗಿ ದಯಮಾಡಿ ಎಲ್ಲರೂ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಿ. ನಾವು ನಿಮ್ಮ ಜೊತೆ ಇರ್ತೀವಿ, ಯಾವುದೇ ಅನ್ಯಾಯ ಮಾಡಲ್ಲ. ನನ್ನನ್ನು ನೀವು MLA ಆಗಿ ನೋಡಿದ್ದೀರಿ, ಮಂತ್ರಿ ಆಗಿ ನೋಡಿದ್ದೀರಿ. ಅದಕ್ಕಾಗಿ ನನ್ನ ಬಗ್ಗೆ ನಾನು
ನಿಮ್ಗೆ ವಿವರಣೆ ಕೊಡಬೇಕಾದ್ದು ಇಲ್ಲ. ರಂಗಣ್ಣ ಹೇಳ್ತಾ ಇದ್ರು, ಈ ಶಾಲೆ ಆಗಿದೆ ನಿಮ್ ಕಾಲಕ್ಕೆ, ಈ ಪಂಚಾಯತ್ ಕಟ್ಟಡ ಆಗಿದೆ, ಈ ಒಂದು ಸಮುದಾಯ ಭವನ ಆಗಿದೆ, ಇಲ್ಲಿಗೆ ರಸ್ತೆಗಳಾಗಿದ್ದಾವೆ, ಕಾಂಕ್ರೀಟ್ ರೋಡ್ ಆಗಿದೆ. ಅವತ್ತು ನಾವು ಸುವರ್ಣ ಗ್ರಾಮವನ್ನ, ಈ ಗ್ರಾಮಕ್ಕೆ ಸುವರ್ಣ ಗ್ರಾಮವನ್ನ ನಾವು ಕೊಟ್ಟಿದ್ವಿ. ಅದರ ಸಲುವಾಗಿ ಇಲ್ಲಿ ಭಾಗದಲ್ಲಿ ಅಭಿವೃದ್ಧಿ ಕೂಡ ಆಗಿದೆ. ಯಾವ ರಸ್ತೆಯನ್ನು ನಾವು ಬಿಡ್ಲಿಲ್ಲ, ಎಲ್ಲ ರಸ್ತೆಯನ್ನು ಮಾಡುವಂತ ಪ್ರಯತ್ನ ಮಾಡಿದ್ವಿ. ಅದೇ ರೀತಿ ಬರುವಂತ ದಿನದಲ್ಲಿ ಕೂಡ ನಿಮ್ಮ ಸೇವೆಗೆ ನಾನು ಬದ್ಧಲಿದ್ದೀನಿ. ನಮ್ಮ ತಾಯಂದರು ಮನೆ ಮನೆಗೆ ಹೋಗಿ ನೀವು ಹೇಗೆ ಮಾತಾಡಲಿ, ಇನ್ನು ಮುಂದೆ 28 ದಿನ ಮೋದಿ ಬಗ್ಗೆ ಮಾತಾಡಬೇಕು, ಚುನಾವಣೆ ಬಗ್ಗೆ ಮಾತಾಡಬೇಕು. ನಾವು ಪಾಲಿಟಿಕ್ಸ್ ಮಾಡಬೇಕು. ಬರೀ ಓಟ್ ಕೇಳೋದು ಗಂಡಸರು ಮಾತ್ರ ಅಲ್ಲ, ನಮ್ಮ ಹೆಣ್ಮಕ್ಳು ಕೂಡ ಮುಂಚೂಣಿಯಲ್ಲಿ ನಿಂತು ಇವತ್ತು ದೇಶದ ಕೆಲಸ ಮಾಡಕ್ಕೆ ಮುಂದಾಗಬೇಕನ್ನುವಂತ ಪ್ರಾರ್ಥನೆಯನ್ನು ನಿಮ್ಮೆಲ್ಲರಿಗೆ ಮಾಡಿ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ತಾಯಂದ್ರು ಮತ್ತು ಅಣ್ಣ ತಮ್ಮಂದ್ರು ಎಲ್ಲರೂ ಒಗ್ಗಟ್ಟಾಗಿ ನೀವು ಸೇರಿದ್ದೀರಾ. ಈ ಒಗ್ಗಟ್ಟನ್ನ ಮುಂದಿನ ವರ್ಷಗಳ ತನಕ ಹಾಗೆ ಮುಂದುವರಿಸಿಕೊಂಡು ಹೋಗೋಣ ಅನ್ನುವಂತ ಪ್ರಾರ್ಥನೆಯನ್ನು ಇಲ್ಲಿರುವಂತ ವೇದಿಕೆಯಲ್ಲಿರುವಂತ ಮುಖಂಡರಿಗೆ, ವೇದಿಕೆ ಕೆಳಗಿರುವಂತ ಎಲ್ಲ ಎರಡೂ ಪಕ್ಷದ ಮುಖಂಡರಿಗೆ ಮಾಡ್ತಾ ನಿಮ್ಮೆಲ್ಲರಿಗೆ ವಂದನೆಯನ್ನು ನನ್ನನ್ನು ಪ್ರೀತಿಯಿಂದ ಇವತ್ತು ಸ್ವಾಗತ ಮಾಡಿದ್ದೀರಿ. ನನ್ನ ಮನೆಯಲ್ಲಿ ಪ್ರೀತಿಯಿಂದ ಕಾಫಿ ಕುಡಿಸಿದ್ದಾರೆ. ನನ್ನ ತಾಯಂದ್ರು ಎಲ್ಲ ಸೇರಿ ಉಡಿ ತುಂಬಿಸಿದಿರಿ. ಇದು ನನಗೆ ಆಶೀರ್ವಾದ ಅಂತ ನಾನು ಅನ್ಕೊಂಡಿದ್ದೀನಿ. ನೀವು ಆಶೀರ್ವಾದ ಮಾಡಿದಿರಿ, ತಾಯಂದ್ರು ನನಗೆ ಆಶೀರ್ವಾದ ಮಾಡಿದಿರಿ. ಖಂಡಿತ ಈ ಆಶೀರ್ವಾದ ಡೆಲ್ಲಿ ತನಕ ಹೋಗುತ್ತೆ ಅನ್ನುವಂತ ವಿಶ್ವಾಸದಿಂದ ನಾನು ವಾಪಸ್ ಹೋಗ್ತೀನಿ. ನಿಮ್ಮ ಊರಿಗೆ ಮತ್ತೆ ನಾನು ಬರ್ತೀನೋ ಏನೋ ಗೊತ್ತಿಲ್ಲ, ಬರಬೇಕು. ಆದ್ರೆ ಈ 8 ಕ್ಷೇತ್ರದಲ್ಲಿ ಎಷ್ಟು ಸಮಯ ಸಿಗುತ್ತೆ ನಂಗೆ ಗೊತ್ತಿಲ್ಲ. ಆದ್ರೆ ನೀವೇ ಮೋದಿ, ನೀವೇ ಶೋಭಾ ಕರಂದ್ಲಾಜೆ. ಈ ವಿಶ್ವಾಸದಿಂದ ಕೆಲಸ ಮಾಡಿ ಬರುವಂತ 5 ವರ್ಷ ನಿಮ್ಮ ಸೇವೆ ಮಾಡಕ್ಕೆ ನಾನು ಬದ್ಧಲಿದ್ದೀನಿ ಅನ್ನುವಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ. ಗಂಡಸರ ವಯಸ್ಸು ಮಾತ್ರ ಕೇಳ್ತಾ ಇದೆ ನೋಡಿ, ಜೋರಾಗಿ ಕೂಗ್ರಿ ಒಂದ್ಸರಿ. ಬೋಲೋ ಭಾರತ್ ಮಾತಾ ಕಿ. ನರೇಂದ್ರ ಮೋದಿ ಅವರಿಗೆ, ಎಚ್ ಡಿ ದೇವೇಗೌಡರಿಗೆ ಜೈ ಶ್ರೀರಾಮ್. ಜೋರ ಜೈ ಶ್ರೀರಾಮ್.